ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತ್ ಯಾವ ರೀತಿ ಮಾಡ್ಕೊಳ್ಬೋದು, ಕ್ವಿಕ್ಕಾಗಿ ಯಾವ ರೀತಿ ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸಿ ವಾಂಗಿಬಾತ್ನ ಮಾಡ್ಕೊಳ್ಬೋದು ಅಂತ ನೀವಿಲ್ಲಿ ನೋಡ್ಬೋದು. ವಾಂಗಿಬಾತ್ ಮಾಡೋಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿಲ್ಲಿ ಒಂದೊಂದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ 1 ಟೇಬಲ್ ಸ್ಪೂನ್ ಸಾಸಿವೆನ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ತೊಗೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಅದ್ರ ಜೊತೆಗೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ರಸ ಮಾತ್ರ ತೆಗೆದಿಟ್ಕೊಳ್ಬೇಕು. ಹುಣಸೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಬದನೆಕಾಯಿ ನಾನು ಪ್ಯಾರೆಟ್ ಗ್ರೀನ್ ಬದನೆಕಾಯಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಕ್ಯಾಪ್ಸಿಕಮ್, ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್, ಒಣಮೆಣಸಿನ್ಕಾಯಿ, ಕೆಂಪು ಒಣಮೆಣಸಿನ್ಕಾಯಿ. ಪ್ಯಾನ್ಗೆ ಈಗ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ವಾಂಗಿಬಾತಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆನ ಜಾಸ್ತಿ ತಗೊಳ್ಬೇಕು. ಎಣ್ಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆನ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಹಾಕಲೇಬೇಕು ಅಂತ ಇಲ್ಲ, ಈರುಳ್ಳಿನ ಹಾಕ್ತಲೇ ಮಾಡ್ತಾರೆ. ನಾನಿಲ್ಲಿ ಈರುಳ್ಳಿನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಈರುಳ್ಳಿನ ಬಳಸೋರು ಬಳಸ್ಬೋದು. ಇಷ್ಟ ಇಲ್ಲ ಈರುಳ್ಳಿ ಅನ್ನೋರು ಬಳಸ್ತಲೇ ಕೂಡ ವಾಂಗಿಬಾತ್ನ ಮಾಡ್ಕೊಳ್ಬೋದು. 2 ಈರುಳ್ಳಿನ ನಾನು ಎಣ್ಣೆಗೆ ಹಾಕಿದ್ದೀನಿ. ಬದನೆಕಾಯಿನ ಹಾಕ್ತಾ ಇದ್ದೀನಿ. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲೇ ಎಲ್ಲ ಪದಾರ್ಥನೂ ಕೂಡ ಬೇಯಿಸ್ಕೊಳ್ಬೇಕು. ಉಪ್ಪನ್ನ ಹಾಕ್ಕೊಳ್ಬೇಕು. ಬದನೆಕಾಯಿ ಎಣ್ಣೆಯಲ್ಲೇ ಫ್ರೈ ಆಗೋದ್ರಿಂದ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ವಾಂಗಿಬಾತ್ ಪೌಡರ್ನ ಮನೆಯಲ್ಲೂ ಕೂಡ ನೀವು ಮಾಡಿ ವಾಂಗಿಬಾತ್ನ ಮಾಡ್ಕೊಳ್ಬೋದು. ಇಲ್ಲಿ ನಾನು ರೆಡಿ ಪೌಡರ್ನ ಬಳಸ್ತಾ ಇದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ನ ಈಗ ಹಾಕ್ಕೊಳ್ಬಾರ್ದು, ಎಲ್ಲ ಮೆತ್ತಗಾಗುತ್ತೆ. ಹಾಗಾಗಿ ನಾನು ಪೌಡರ್ ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಕ್ಯಾಪ್ಸಿಕಮ್ನ ಹಾಕ್ತೀನಿ. ಬದನೆಕಾಯಿಗೆ ಉಪ್ಪನ್ನ ಹಾಕ್ಕೊಂಡಿರೋದ್ರಿಂದ 5 ನಿಮಿಷದಲ್ಲಿ ಬೆಂದಿರುತ್ತೆ. ಬೆಂದ ನಂತರ ನಾವು ಪೌಡರ್ನ ಹಾಕ್ಕೊಳ್ಬೇಕು. MTR ವಾಂಗಿಬಾತ್ ಮಸಾಲಾನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಬದನೆಕಾಯಿನ ಹಾಕ್ಕೊಂಡ ಮೇಲೆ ಚೆನ್ನಾಗಿ ಬೆಂದ ಮೇಲೆ ಹುಣಸೆ ರಸನ ಹಾಕ್ಕೊಳ್ಬೇಕು. ಎಣ್ಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಬದನೆಕಾಯಿನ ಹಾಕಿ ಉಪ್ಪು ಹಾಕಿ ಬೆಂದ ಮೇಲೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು. ಹುಣಸೆ ಹಣ್ಣಿನ ರಸದ ಜೊತೆಗೆ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಳ್ಬೇಕು. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ಮೇಲೆ ಪೌಡರ್ನ ಹಾಕ್ಕೊಳ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ನಿಮಿಷ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲ ಪೌಡರ್ ಕೂಡ ನೀವು ಬಳಸ್ಬೋದು. ಮನೆಯಲ್ಲೂ ಕೂಡ ಪೌಡರ್ನ ಮಾಡಿ ನೀವು ವಾಂಗಿಬಾತಿಗೆ ಹಾಕ್ಕೊಳ್ಬೋದು. ನಾನಿಲ್ಲಿ MTR ವಾಂಗಿಬಾತ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಎಷ್ಟು ನೀವು ಮಾಡ್ಕೊಳ್ತೀರ ವಾಂಗಿಬಾತು ಅದಕ್ಕೆ ಬೇಕಾದಷ್ಟು ಪೌಡರ್ನ ನೀವು ಬಳಸಿ ವಾಂಗಿಬಾತ್ ಮಸಾಲಾನ ರೆಡಿ ಮಾಡಿ ಎತ್ತಿಟ್ಕೊಳ್ಬೇಕು. ಇಂಗ್ರೀಡಿಯೆಂಟ್ಸು ಕೂಡ ಎಷ್ಟು ರೈಸಿಗೆ ನೀವು ಮಿಕ್ಸ್ ಮಾಡೋಕ್ಕೆ ವಾಂಗಿಬಾತ್ ಮಸಾಲಾನ ಮಾಡ್ಕೊಳ್ತಿದ್ದೀರಾ ಅಂತ ನೋಡಿ ನೀವು ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸನ್ನು ನೀವು ಬಳಸಿ ವಾಂಗಿಬಾತ್ ಮಸಾಲಾನ ಮಾಡಿ ರೆಡಿಯಾಗಿ ಎತ್ತಿಟ್ಕೊಳ್ಬೇಕು. ಪ್ಯಾನಲ್ಲಿ ನಾನೀಗ ಗೊಜ್ಜನ್ನ ರೆಡಿ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ರೈಸನ್ನೇ ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಗೊಜ್ಜನ್ನೇ ಸಪ್ರೇಟಾಗಿ ಮಾಡಿದ್ದೀನಿ. ಎರಡನ್ನೂ ಕೂಡ ಸಪ್ರೇಟಾಗಿ ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಗೊಜ್ಜು ರೆಡಿ ಆದಮೇಲೆ ಬೆಲ್ಲನ ಹಾಕ್ಕೊಳ್ಬೇಕು. ಲಾಸ್ಟಿಗೆ ಬೆಲ್ಲನ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಲ್ಲ, ಹಾಗಾಗಿ ಸ್ವಲ್ಪ ಬಳಸಬೇಕು. ಕುಕ್ಕರಲ್ಲೂ ಕೂಡ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಈಗ ಸಪ್ರೇಟಾಗಿ ಮಾಡೋದು ತುಂಬ ಟೈಮ್ ಆಗುತ್ತೆ ಅನ್ನೋದಾದರೆ ಡೈರೆಕ್ಟಾಗಿ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು.
ಕುಕ್ಕರಲ್ಲಿ ಇದೇ ರೀತಿ ಗ್ರೇವಿನ ಮಾಡಿ ರೈಸ್ನ ಹಾಕಿ 2-3 ವಿಷಲ್ ಹಾಕಿಸಿದ್ರೆ ರೆಡಿ ಆಗುತ್ತೆ ವಾಂಗಿಬಾತ್. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ ಮೇಲೆ ಫೈನಲ್ ಆಗಿ ನೀರನ್ನು ಹಾಕ್ಕೊಳ್ಬೇಕು. ನೀರಲ್ಲಿ ಒಂದು 5 ನಿಮಿಷ ಕುದಿಬೇಕು, ಚೆನ್ನಾಗಿ ಕುದಿಬೇಕು, ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಟ್ಕೊಳ್ಬೋದು. ಗೊಜ್ಜನ್ನು 5-6 ದಿನ ಇಟ್ಟು ಬಳಸ್ಬೋದು, ಫ್ರಿಜ್ಜಲ್ಲಿ ಇಟ್ಟು ಬಳಸಬೇಕು. ಯಾಕೆ ಅಂದರೆ ಟೊಮೊಟೊನ ಬಳಸಿದ್ದೀವಿ, ಅದ್ರ ಜೊತೆಗೆ ಈರುಳ್ಳಿನ ಬಳಸಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟು 5-6 ದಿನ ಬಳಸ್ಕೊಳ್ಬೋದು ಗೊಜ್ಜನ್ನು. ಮಸಾಲೆಗೆ ಹಾಕಿರೋಂಥ ನೀರು ಡ್ರೈ ಆಗಬೇಕು, ಆಮೇಲೆ ಎತ್ತಿಟ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ಗೊಜ್ಜನ್ನ ರೆಡಿ ಮಾಡಿ ಎತ್ತಿಟ್ಕೊಳ್ಬೋದು. 5-6 ದಿನ ಕೂಡ ಬಳಸ್ಕೊಳ್ಬೋದು. ಗೊಜ್ಜು ರೆಡಿಯಾಗಿದೆ. ರೈಸ್ನ ಮಿಕ್ಸ್ ಮಾಡಿದರೆ ವಾಂಗಿಬಾತ್ ಈಗ ರೆಡಿ ಆಗುತ್ತೆ. ಬಿಸಿ ರೈಸ್ನ ಮಿಕ್ಸ್ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಗೊಜ್ಜು ತಣ್ಣಗಾಗಬೇಕು. ಅನ್ನ ಸ್ವಲ್ಪ ತಣ್ಣಗಿದೆ ಅನ್ನೋದಾದರೆ ಗೊಜ್ಜು ಬಿಸಿ ಇರಬೇಕು. ಇದಿಷ್ಟು ಫಾಲೋ ಮಾಡಿ ವಾಂಗಿಬಾತ್ನ ಮಾಡಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತ್ನ ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು, ರುಚಿಯಾಗಿ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸಿಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.